ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸ್ನೇಹಿತರೆ, ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಿಂದ ಮಾತನಾಡುವಾಗ ಚರ್ಚೆಯಾಗಬೇಕಾದುದು ದೇಶದ ಉದ್ಯೋಗ, ಶಿಕ್ಷಣ, ಬಡತನ, ಬೆಲೆ ಏರಿಕೆ ಮತ್ತು ಯುವಕರ ಭವಿಷ್ಯ. ಆದ್ರೆ ದೇಶದ ರಾಜಕೀಯ ಚರ್ಚೆಗೆ ನುಗ್ಗಿ ಬಂದದ್ದು ಒಂದು ಹೊಸ ಪದ ಪ್ರಯೋಗ, ದಿಮಾಂಗಿ ನಕ್ಸಲ್. ಪ್ರಧಾನಿ ನರೇಂದ್ರ ಮೋದಿ ಅವರೇ, ಸರ್ಕಾರವನ್ನ, ನಿಮ್ಮ ಆಡಳಿತದ ವೈಫಲ್ಯಗಳನ್ನ ಬುದ್ಧಿ ಬಳಸಿ ಪ್ರಶ್ನಿಸುವ ಪ್ರತಿಯೊಬ್ಬ ಜಾಗೃತ ನಾಗರಿಕನು ನಿಮ್ಮ ಕಣ್ಣಲ್ಲಿ ಹಾಗಾದ್ರೆ ನಕ್ಸಲನೇ? ಒಮ್ಮೆ ಯೋಚಿಸಿ, ದೇಶದಲ್ಲಿ ಅರಣ್ಯ ಪ್ರದೇಶದ ಸಶಸ್ತ್ರ ನಕ್ಸಲಿಸಂ ಅನ್ನ ನಿರ್ಮೂಲನೆ ಮಾಡಿದೀವಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವ ಮೋದಿ, ಅಮಿತ್ ಶಾ ಆಡಳಿತ ವರ್ಗ ಈಗ ನಾಗರಿಕರ ಸ್ವತಂತ್ರ ಆಲೋಚನೆಗೆ, ಅವರ ಸಂವಿಧಾನಬದ್ಧ ಪ್ರಶ್ನಿಸುವ ಹಕ್ಕಿಗೆ ದಿಮಾಂಗಿ ನಕ್ಸಲ್ ಅಂತ ಮುದ್ರೆ ಒತ್ತಲು ಹೊರಟಿದೆ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಸೌಂದರ್ಯವೇ ಭಿನ್ನಾಭಿಪ್ರಾಯ ಮತ್ತು ಆಡಳಿತಗಾರರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನೆ ಮಾಡೋದು. ಆದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿದೆ ನೋಡಿ. ಸರ್ಕಾರದ ದ್ವಂದ್ವ ನೀತಿಗಳನ್ನ ಪ್ರಶ್ನಿಸುವ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ, ಮಾಧ್ಯಮ ಅಥವಾ ವಿದ್ಯಾರ್ಥಿ ಅಥವಾ ಚಿಂತಕ ದೇಶದ್ರೋಹಿಯಂತೆ ಬಿಂಬಿತವಾಗ್ತಾ ಇದ್ದಾನೆ. ಇದೇ ಸಮಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಒಂದು ಬೆಳವಣಿಗೆ ನಡೆದಿದೆ. ದಿಮಾಂಗಿ ನಕ್ಸಲ್ ಪಾರ್ಟಿ ಅನ್ನುವಂತಹ ಹೆಸರಿನ ಒಂದು ಇನ್ಸ್ಟಾಗ್ರಾಂ ಖಾತೆಯೊಂದು ನಿನ್ನೆ ರಾತ್ರೋರಾತ್ರಿ ಪ್ರತ್ಯಕ್ಷವಾಗಿದೆ. ಕೇವಲ ಒಂದೇ ದಿನದಲ್ಲಿ 1.6 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಗಳಿಸಿದೆ. 62 ಪೋಸ್ಟ್ಗಳು ಜೊತೆಗೆ 35 ಜನರನ್ನ ಫಾಲೋ ಮಾಡ್ತಾ ಇರುವ ಈ ಖಾತೆ ಇತ್ತೀಚೆಗಷ್ಟೇ ಆರಂಭವಾಗಿತ್ತು. ಹೆಸರನ್ನ ಕೂಡ ಇದು ಬದಲಾಯಿಸಿಕೊಂಡಿದೆ. ಇದನ್ನ ಯಾರು ನಡೆಸ್ತಾ ಇದ್ದಾರೆ ಅನ್ನುವಂತಹ ಸ್ಪಷ್ಟ ಮಾಹಿತಿ ಇನ್ನೂ ಕೂಡ ಇಲ್ಲ. ಇಂತಹ ಹೆಸರುಗಳು ಮತ್ತು ಖಾತೆಗಳು ಸೋಷಿಯಲ್ ಮೀಡಿಯಾದಲ್ಲಿ ದಿಢೀರಾಗಿ ಈಗ ಪ್ರತ್ಯಕ್ಷ ಆಗಿರುವುದು ಜನರಲ್ಲಿ ಕೂಡ ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕಿದೆ. ಅಷ್ಟಕ್ಕೂ ಈ ದಿಮಾಂಗಿ ನಕ್ಸಲ್ ಅಂದ್ರೆ ಯಾರು? ಸರ್ಕಾರದ ನೀತಿಯನ್ನ ಪ್ರಶ್ನಿಸುವ ನಾಗರಿಕನ, ಧೈರ್ಯವಾಗಿ ವರದಿ ಮಾಡುವ ಪತ್ರಕರ್ತನ, ಹಕ್ಕುಗಳಿಗಾಗಿ ಹೋರಾಡುವ ವಿದ್ಯಾರ್ಥಿಯ ಅಥವಾ ಚಿಂತಕನ? ನಕ್ಸಲಿಸಂ ಅಂದ್ರೆ ಹಿಂಸಾತ್ಮಕ ಹಾದಿ, ಅಪರಾಧ. ಆದ್ರೆ ಸರ್ಕಾರದ ನಿರ್ಧಾರಗಳನ್ನ ವಿಮರ್ಶಿಸೋದು ಪ್ರಜಾಪ್ರಭುತ್ವದ ಮೂಲಭೂತ ಹಕ್ಕು. ವಿಮರ್ಶೆ ಬೇರೆ, ಭಿನ್ನಾಭಿಪ್ರಾಯ ಬೇರೆ, ಹಿಂಸಾತ್ಮಕ ನಕ್ಸಲಿಸಂ ಬೇರೆ ಎಂಬ ಕನಿಷ್ಠ ಪರಿಕಲ್ಪನೆ ಈ ಆಡಳಿತಕ್ಕೆ ಇಲ್ವಾ ಅಂತ ಪ್ರಶ್ನೆ ಮಾಡುವವರ ಧ್ವನಿ ಅಡಗಿಸೋದಕ್ಕೆ ಹೊಸ ಪೊಲಿಟಿಕಲ್ ಲೇಬಲ್ಗಳನ್ನ ಸೃಷ್ಟಿಸೋದು ಈ ಆಡಳಿತ ವ್ಯವಸ್ಥೆಗೆ ಅಭ್ಯಾಸವಾಗಿ ಹೋಗಿದೆ ನೋಡಿ. ಮೊದಲು ಅರ್ಬನ್ ನಕ್ಸಲ್ ಅಂದ್ರು, ಆಮೇಲೆ ದೇಶ ವಿರೋಧಿ ಅಂದ್ರು, ನಂತರ ಕೀಟಗಳು, ಜಿರಳೆಗಳು ಎಂದೆಲ್ಲ ನಿಂದಿಸಿದ್ರು. ಈಗ ಹೊಸ ಪದವನ್ನ ಸೇರ್ಪಡೆ ಮಾಡಿದ್ದಾರೆ, ಅದು ಈ ದಿಮಾಂಗಿ ನಕ್ಸಲ್ ಅಂತ. ಪ್ರಸಿದ್ಧ ನಟ ಪ್ರಕಾಶ್ ರಾಜ್ ಅವರು ಈ ದ್ವಂದ್ವ ನೀತಿಯನ್ನ ಅತ್ಯಂತ ತೀಕ್ಷ್ಣವಾಗಿ ಪ್ರಶ್ನಿಸಿದ್ದಾರೆ ನೋಡಿ. ಕೊನೆಗೂ ಕೂಡ ಪ್ರಶ್ನಿಸುವ ಜನರಿಗೆ ತಲೆ ಇದೆ, ಬುದ್ಧಿ ಇದೆ ಎಂಬುದನ್ನಾದ್ರೂ ಈ ಸರ್ಕಾರ ಒಪ್ಪಿಕೊಂಡಿತ್ತಲ್ಲ ಅಂತ ಕಟುವಾಗಿ ವ್ಯಂಗ್ಯವಾಡಿದ್ದಾರೆ. ಕೆಂಪು ಕೋಟೆಯಂತಹ ಪವಿತ್ರ ವೇದಿಕೆಯನ್ನ ಜನರಿಗೆ ಹೊಸ ಹೆಸರಿಡುವ ನಾಮಕರಣ ಸಮಾರಂಭಕ್ಕೆ ಬಳಸಬೇಡಿ. ದೇಶ ಎದುರಿಸ್ತಾ ಇರುವಂತಹ ನೈಜ ಸಮಸ್ಯೆಗಳತ್ತ ಗಮನ ಹರಿಸಿ ಅಂತ ಹೇಳಿ ಪ್ರಧಾನಿಯವರಿಗೆ ಚಾಟಿ ಬೀಸಿದ್ದಾರೆ. ಇಲ್ಲಿ ನಾವು ಯೋಚಿಸಬೇಕಾದ ಅಸಲಿ ವಿಷಯ ಏನು ಅಂತ ಹೇಳಿದ್ರೆ, ಈ ದೇಶದ ನಿಜವಾದ ಧಕ್ಕೆ ಎಲ್ಲಿದೆ ಅಂತ ವೀಕ್ಷಕರೇ. ಬುದ್ಧಿ ಬಳಸಿ ಪ್ರಶ್ನೆ ಮಾಡುವ ಜಾಗೃತ ನಾಗರಿಕನಿಂದ ಈ ದೇಶಕ್ಕೆ ಅಪಾಯ ಇದೆಯಾ, ಅಥವಾ ಸರ್ಕಾರದ ಪ್ರತಿ ಇಲಾಖೆಯಲ್ಲಿ ಹಿತ್ತಲ ಬಾಗಿಲಿನಲ್ಲಿ ನಡೀತಾ ಇರುವ ಭ್ರಷ್ಟಾಚಾರದಿಂದ ಅಪಾಯವಿದ್ಯಾ? ಕೋಟ್ಯಾಂತರ ರೂಪಾಯಿ ವೆಚ್ಚದ ಸೇತುವೆಗಳು ಉದ್ಘಾಟನೆಯಾದ ಕೆಲವೇ ದಿನಗಳಲ್ಲಿ ಕುಸಿದು ಬೀಳುವಾಗ, ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿ ಲಕ್ಷಾಂತರ ಯುವಕರ ಭವಿಷ್ಯ ಬೀದಿಗೆ ಬೀಳುವಾಗ, ದೇಶದ ಸಂಪತ್ತನ್ನ ಕೇವಲ ಕೆಲವು ಉದ್ಯಮಿಗಳ ಜೇಬಿಗೆ ಇಳಿಸುವಾಗ ಈ ಆಡಳಿತದ ದಿಮಾಂಗಿ ಎಲ್ಲಿ ಹೋಗಿರುತ್ತೆ? ಉದ್ಯೋಗ ಸಿಗದ ಯುವಕನಿಗೆ ದಿಮಾಂಗಿ ನಕ್ಸಲ್ ಅಂತ ಮುದ್ರೆ ಒತ್ತಿದ್ರೆ ಆತನಿಗೆ ಉದ್ಯೋಗ ಸಿಗ್ತದ್ಯಾ? ಹಗರಣದ ಸರಮಾಲೆಗಳು ದೇಶವನ್ನ ಒಳಗಿನಿಂದಲೇ ಟೊಳ್ಳು ಮಾಡ್ತಾ ಇರುವಾಗ ನೈಜ ಅಪರಾಧಿಗಳನ್ನ ಶಿಕ್ಷಿಸುವುದನ್ನ ಬಿಟ್ಟು ಪ್ರಶ್ನಿಸುವ ಪ್ರಜೆಗಳ ಮೇಲೆಯೇ ಆರೋಪ ಹೊರಿಸುವುದು ಎಂತ ಎಡೆಬಿಡಂಗೆ ನಿಲುವು ಅಲ್ವಾ? ಸಾಂವಿಧಾನಿಕ ಅಧಿಕಾರ ಮತ್ತು ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು ಪ್ರಜೆಗಳ ಧ್ವನಿಯನ್ನ ಅಡಗಿಸೋದಕ್ಕೆ ಹೊರಟಿರುವ ಅಧಿಕಾರಶಾಹಿಗಳಿಗೆ ಒಂದು ಮಾತು ನೆನಪಿರ್ಲಿ: ಸ್ವತಂತ್ರ ಧ್ವನಿಗಳನ್ನ ಹೆದರಿಸಿ ಬೆದರಿಸಿ ಮನೆಗೆ ಕಳುಹಿಸಬಹುದು ಅಂತ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಮಾತ್ರ. ಸಂಸತ್ತಿನಲ್ಲಿ ಬೆಲೆ ಏರಿಕೆ, ಉದ್ಯೋಗ ಸೃಷ್ಟಿ, ಭ್ರಷ್ಟಾಚಾರ ಹಾಗೂ ದೇಶದ ಭದ್ರತೆಯಂತಹ ಪ್ರಮುಖ ವಿಚಾರಗಳು ಚರ್ಚೆಗೆ ಬಂದಾಗ ಉತ್ತರ ನೀಡಲಾಗದೆ ನರೇಂದ್ರ ಮೋದಿ ಅವರಾಗಿರ್ಲಿ, ಗೃಹ ಸಚಿವ ಅಮಿತ್ ಶಾ ಇರ್ಲಿ,
ಸದನಕ್ಕೆ ಹಾಜರಾಗದೆ ಗೈರು ಹಾಜರಾಗಿ ಓಡಿ ಹೋಗಿದ್ದನ್ನ ಇಡೀ ದೇಶವೇ ಕಂಡಿದೆ. ಸಾರ್ವಜನಿಕ ವೇದಿಕೆಗಳಲ್ಲಿ ದೊಡ್ಡ ದೊಡ್ಡ ಭಾಷಣ ಬಿಗಿಯುವ ಇವರಿಗೆ ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳು ಮತ್ತು ಪ್ರಜೆಗಳ ನೇರ ಪ್ರಶ್ನೆಗಳನ್ನ ಎದುರಿಸುವ ಧೈರ್ಯವಿಲ್ಲದೆ ಹಿತ್ತಲ ಬಾಗಿಲಲ್ಲಿ ಅಡಗಿ ಕುಳಿತುಕೊಳ್ಳುವ ಪರಿಸ್ಥಿತಿ ಬಂದೊದಗಿದೆ. ಜನರ ನೈಜ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಪಲಾಯನ ಮಾಡುವ ನಿಮ್ಮ ಈ ದ್ವಂದ್ವ ಆಟಗಳಿದೆಯಲ್ಲ, ಅದು ಇನ್ಮುಂದೆ ನಡೆಯೋದಿಲ್ಲ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರೇ, ನಕ್ಸಲಿಸಂ ಮತ್ತು ಸರ್ಕಾರದ ವಿರುದ್ಧದ ಭಿನ್ನಾಭಿಪ್ರಾಯದ ನಡುವೆ ಇರುವ ಗೆರೆಯನ್ನ ಯಾರು ನಿರ್ಧರಿಸ್ತಾರೆ? ಇಷ್ಟು ದಿನ ಸಭೆ ಸಮಾರಂಭಗಳಲ್ಲಿ ಏಕಪಕ್ಷೀಯವಾಗಿ ಮಾತನಾಡಿ ಜನರನ್ನ ಮರಳು ಮಾಡ್ತಾ ಇದ್ರಿ. ಆದ್ರೆ ಇನ್ಮುಂದೆ ಪ್ರಜೆಗಳ ಪ್ರಶ್ನೆಯಿಂದ ತಪ್ಪಿಸಿಕೊಂಡು ಅಡಗಿ ಕುಳಿತುಕೊಳ್ಳೋದಕ್ಕೆ ನಿಮ್ಮಿಂದ ಸಾಧ್ಯನೇ ಇಲ್ಲ ಬಿಡಿ. ದಿನೇ ದಿನೇ ಹೆಚ್ಚುತ್ತಾ ಇರುವ ಜನಾಗ್ರಹ ಮತ್ತು ಜಾಗೃತ ನಾಗರಿಕರ ತೀಕ್ಷ್ಣ ಪ್ರಶ್ನೆಗಳನ್ನ ಎದುರಿಸೋದಕ್ಕಾಗದೆ ನೀವು ಮತ್ತೆ ಮತ್ತೆ ಮೂಲೆಗೇ ಸೇರ್ಬೇಕಾಗತ್ತೆ. ನಿಮ್ಮ ಈ ಪಲಾಯನವಾದವೇ ನಿಮ್ಮ ದೌರ್ಬಲ್ಯವನ್ನ ಮತ್ತು ಅಧಿಕಾರದ ಭಯವನ್ನ ಎತ್ತಿ ತೋರಿಸ್ತಾ ಇದೆ. ಅಧಿಕಾರದಲ್ಲಿದ್ದೇವೆ ಅನ್ನುವಂತಹ ಒಂದು ಅಹಂಕಾರದಿಂದ ನೀವಿವತ್ತು ಪ್ರಜೆಗಳ ಗಂಟಲನ್ನ ಹತೋಟಿಗೆ ತರಬಹುದು, ಪ್ರಶ್ನಿಸುವವರ ಧ್ವನಿಯನ್ನ ಉಸಿರು ಕಟ್ಟಿಸಬಹುದು ಅನ್ನುವಂತಹ ನಿಮ್ಮ ತಪ್ಪು ಕಲ್ಪನೆ ಈಗ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ನೀವು ಎಷ್ಟು ಧ್ವನಿಗಳನ್ನ ಅಡಗಿಸೋದಕ್ಕೆ ಯತ್ನಿಸ್ತೀರೋ ಅಷ್ಟೇ ಪ್ರಬಲವಾಗಿ ದೇಶದ ಪ್ರತಿಯೊಂದು ಬೀದಿಯಿಂದಲೂ ಸಾಲು ಸಾಲು ಪ್ರಶ್ನೆಗಳು ತೂರಿ ಬರ್ತದೆ. ಜನಪ್ರತಿನಿಧಿಗಳು ಜನರಿಗೆ ಸೇವಕರೇ ಹೊರತು ಒಡೆಯರಲ್ಲ ಎಂಬುದನ್ನ ಈ ದೇಶದ ಜಾಗೃತ ನಾಗರಿಕರು ನಿಮಗೀಗ ನೆನಪಿಸುವಂತಹ ಸಮಯ ಬಂದಿದೆ ನೋಡಿ. ನಿಮ್ಮ ವಿಫಲತೆಗಳನ್ನ ಮರೆಮಾಚೋದಕ್ಕೆ ಬ್ರ್ಯಾಂಡಿಂಗ್, PR ಗಿಮಿಕ್ ಮತ್ತು ತಂತ್ರಜ್ಞಾನದ ಮರೆಯಲ್ಲಿ ಅಡಗಿ ಕುಳಿತುಕೊಳ್ಳುವ ನಿಮ್ಮ ಆಟಗಳಿಗೆ ಜನರೇ ಈಗ ಅಂತ್ಯ ಹಾಡುವಂತಹ ಒಂದು ಸಮಯ ಬಂದಿದೆ. ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿ ಇರೋದು ಶಾಸನ ಸಭೆಯ 4 ಗೋಡೆಗಳಲ್ಲಿ ಅಲ್ಲ, ಬದಲಿಗೆ ಬೀದಿಯಲ್ಲಿ ನಿಂತು ಹಕ್ಕೊತ್ತಾಯ ಮಾಡುವ ಪ್ರತಿಯೊಬ್ಬ ನಾಗರಿಕನ ಧ್ವನಿಯಲ್ಲಿ ಕಣ್ರಿ. ಪ್ರಜಾಪ್ರಭುತ್ವದಂತಹ ಆಶಯಗಳನ್ನ ಬಲಿ ಕೊಟ್ಟು ನಡೆಸುವಂತಹ ಈ ಅಪ್ರಜಾಸತ್ತಾತ್ಮಕ ಆಡಳಿತಕ್ಕೆ ಜನಸಾಮಾನ್ಯರು ಕೊಡುವ ಏಟು ಎಂಥದ್ದು ಎಂಬುದು ಮುಂಬರುವ ದಿನಗಳಲ್ಲಿ ನಿಮಗೆ ಬೋಧನೆಯಾಗಲಿದೆ. ಇಷ್ಟು ದಿನ ಹೆದರಿಕೆಯಿಂದ ಮೌನವಾಗಿದ್ದ ಜನ ಸಮುದಾಯ ಈಗ ಜಾಗೃತಗೊಂಡಿದೆ. ಮೋದಿ ಅವರೇ, ಸತ್ಯವನ್ನ ಮುಚ್ಚಿಟ್ಟು ಸುಳ್ಳನ್ನೇ ವಿಜೃಂಭಿಸುವ ನಿಮ್ಮ ಮಾಧ್ಯಮಗಳ ಸರ್ಕಸ್ಗಳಿಗೆ ಜನರೀಗ ಪೂರ್ಣ ವಿರಾಮವನ್ನ ಇಡ್ತಾ ಇದ್ದಾರೆ. ಸಂವಿಧಾನ ನೀಡಿದ ಮೂಲಭೂತ ಹಕ್ಕುಗಳನ್ನ ಕಸಿದುಕೊಳ್ಳೋದಕ್ಕೆ ಹೊರಟವರಿಗೆ ಈ ದೇಶದ ಪ್ರಜೆಗಳು ತಕ್ಕ ಪಾಠ ಕಲಿಸೋದು ನಿಶ್ಚಿತ. ಜನಾದೇಶದ ಅಸಲಿ ತಾಕತ್ತು ಏನು ಅನ್ನೋದು ಅಧಿಕಾರದ ಮದದಲ್ಲಿ ತೇಲಾಡ್ತಾ ಇರುವ ಪ್ರತಿಯೊಬ್ಬ ನಾಯಕನಿಗೂ ಸದ್ಯದಲ್ಲೇ ಬಿಸಿ ಮುಟ್ಟಿಸಲಿದ್ದಾರೆ. ಪ್ರಜಾಪ್ರಭುತ್ವ ಅಂದ್ರೆ ಸರ್ಕಾರವನ್ನ ಕೇವಲ ಹೊಗಳುವ ಹಕ್ಕು ಮಾತ್ರ ಅಲ್ಲ, ಸರ್ಕಾರವನ್ನ ಮುಖಾಮುಖಿಯಾಗಿ ಪ್ರಶ್ನಿಸುವಂತಹ ಹಕ್ಕು ಕೂಡ ಹೌದು. ನಮಗೆ ಸಮಸ್ಯೆಗೆ ಪರಿಹಾರ ಬೇಕು, ಪ್ರಶ್ನೆಗೆ ಉತ್ತರ ಬೇಕು, ಆರೋಪಕ್ಕೆ ಪುರಾವೆ ಬೇಕು, ಅಧಿಕಾರಕ್ಕೆ ಹೊಣೆಗಾರಿಕೆ ಬೇಕು. ಪ್ರಕಾಶ್ ರಾಜ್ ಹೇಳಿದಂತೆ ದಿಮಾಗಿ ಬನೋ ಬೇವಕೂಫ್ ನಹಿ ಅಂದ್ ಭಕ್ತ್ ನಹಿ, ಸವಾಲ್ ಕರೋ ಗುಲಾಮಿ ನಹಿ ಅಂತ. ಅಂದ್ರೆ ಬುದ್ಧಿವಂತರಾಗಿ ಯೋಚಿಸಿ, ಯಾರೊಬ್ಬರು ಅಂಧಭಕ್ತರಾಗಬೇಡಿ, ಮೂರ್ಖರಾಗಬೇಡಿ. ಅಧಿಕಾರದಲ್ಲಿ ಯಾರೇ ಇರಲಿ ವ್ಯವಸ್ಥೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನೆ ಮಾಡಿ, ಗುಲಾಮಗಿರಿಯನ್ನ ಧಿಕ್ಕರಿಸಿ ದೇಶ ಬೆಳೆಯೋದು ನಾಯಕರ ಪೂಜೆಯಿಂದಲ್ಲ, ಜಾಗೃತ ನಾಗರಿಕನ ಪ್ರಶ್ನೆಯಿಂದ ಅನ್ನೋದು. ಪ್ರಧಾನಿ ಮೋದಿ ಅವರೇ, ಅಮಿತ್ ಶಾ ಅವರೇ, ಸರ್ಕಾರವನ್ನ ಪ್ರಶ್ನಿಸುವ ಪ್ರತಿಯೊಬ್ಬ ನಾಗರಿಕನು ನಿಮ್ಮ ಕಣ್ಣಲ್ಲಿ ನಕ್ಸಲ್ ಆಗಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಅರ್ಥ ಏನ್ರಿ? ಹಾಗಾದ್ರೆ ಸರ್ಕಾರಗಳು ಬದಲಾಗಬಹುದು, ನಾಯಕರು ಬದಲಾಗಬಹುದು, ಆದ್ರೆ ಜನರಿಗೆ ಪ್ರಶ್ನಿಸುವ ಹಕ್ಕು ಮಾತ್ರ ಶಾಶ್ವತ ಅನ್ನೋದು ನೆನಪಿರ್ಲಿ. ಯಾಕಂದ್ರೆ ಪ್ರಶ್ನೆ ಕೇಳುವ ಜನರೇ ಪ್ರಜಾಪ್ರಭುತ್ವದ ನಿಜವಾದ ಮಾಲೀಕರು ಕಣ್ರಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.